ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಹಾಕೋದಿಲ್ಲ ಯಾಕಪ್ಪ ಅಂತಂದರೆ ನಮ್ಮದು ಹೆಲ್ತ್ ಸ್ವಲ್ಪ ಇಶ್ಯೂ ಆಯಿತು, ಸೊ ನಾನು ಹಾಕಿಲ್ಲ. ಇವತ್ತು ನನ್ನ ಹೆಂಡತಿಯವರು ಶೆಕ್ ಮಾಡಿದರೆ ಅದರಲ್ಲಿ ಪಾರ್ಲರ್ ಹಿಡಿಬೇಕಂತಂತೀನಿ. ಅದಕ್ಕದು ಪಾಯ ಹಾಕಿ ಇಷ್ಟಪಟ್ಟಿದ್ವಿ. ನಾವು ಒಂದು 7 ತಿಂಗಳಾಗಿತ್ತು. ಅದು ಫುಲ್ ಮಾಡಿದ್ವಿ. ಫುಲ್ಲು ಕಲ್ಲು ಇಟ್ಟಿಗೆಲ್ಲ ಹಾಕಿ ಅದೆಲ್ಲ ಫಿಲ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಕಲ್ಲೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಇವತ್ತು ಸ್ವಲ್ಪ ಓಕೆ ಆರಾಮಾಗಿದೆ. ನಿನ್ನೆ ಬಿಡೋಕ್ಕಾಗಲಿಲ್ಲ, ಅದು ಇಷ್ಟ ಆಗುತ್ತೆ ಅಂತ. ಸೊ ನನಗೂ ಫೋನ್ ಸಿಕ್ಕಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಅಣ್ಣ ಅಂದರೆ ನಮ್ಮ ಕಡೆ ಫೋನ್ ಇಲ್ಲ. ನಮ್ಮ ಅಣ್ಣನ ಫೋನು ಅವನು ಹೋಗಿ ಬರಬೇಕು, ಆಟೋ ಹೊಡಿತಾನೆ. ಅಲ್ಲಿಂದ ಬರಬೇಕಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಮಗೂ ವೀಡಿಯೋ ಮಾಡೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಮಾಡಲಿಲ್ಲ. ನಿನ್ನೆ ವೀಡಿಯೋ ಒಂದು ಹೆಲ್ತ್ ಇಶ್ಯೂಗೆ ಮುಗಿಬಿಟ್ಟಿದೆ 8:30 ಅಂತ. ಇವತ್ತು ಎಷ್ಟೇ ಗೊತ್ತಾದರೆ ಇವತ್ತು ಮಾಡಬೇಕಂತಂತಂದು ಇವತ್ತು ಉಳಿದೆ. ಇವತ್ತು ನನ್ನ ತಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ನಿಮಗೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೈನಾ. 8ನೇ ಕ್ಲಾಸಿಂದ ಓದ್ಕತ್ತೀನಿ. ಹೀಗೆ ಫಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ವಿಡಿಯೋ ಮಾಡ್ತೇನೆ. ಇವನ್ನ ನೋಡ್ರಿ ನಮ್ಮ ತಮ್ಮ. ಅವನ ನಮ್ಮಮ್ಮ ನೆತ್ತಾಗೋದು ಅಂತಂದ್ರೆ ಅವ್ರು ಇನ್ನೂ 2 ಎಕ್ಸಾಮ್ ಇತ್ತು. ಫಸ್ಟ್ನೇ ಕ್ಲಾಸ್ 2 ಎಕ್ಸಾಮ್ ಇತ್ತು. ಅವಾಗ ಇರ್ತಾವೆ ನಮ್ಗೆ ಗೊತ್ತಿಲ್ಲ. ಅಂದರೆ ಅವಾಗ ಬಂದರೆ 3-4 ದಿನದ ಹಿಂದೆ ಎಲ್ಲ ನನಗೆ ನಾನು ಅವತ್ತು ನಮ್ಮದು ಶಾರದೆ ಪೂಜೆ ಇತ್ತು ನನ್ನ ಸ್ಕೂಲ್ ಒಳಗೆ. ನಾನು ರೊಕ್ಕ ಬೇಕಂತ ಮಾಡಿದೆ. ಅವರು ನನಗೆ 100 ರೂಪಾಯಿ ತೆಗೆದು ಕೊಟ್ಟರು. 100 ರೂಪಾಯಿ ಕೊಟ್ಟಿದ್ರು. ಸೊ ಅದು ನನಗೆ ಇವನು ನನ್ನ ತಮ್ಮ ಏನು ಹೇಳ್ತಾನಪ್ಪ ಅಂತಂದ್ರೆ, ಅಂದರೆ ಮುಂದೆ ಮಣ್ಣು ಮಾಡಬೇಕಾದ್ರೆ ಇವ್ರಿಗೂ ಕರ್ಕೊಂಡಿದ್ದಾರೆ. ಅದರಲ್ಲಿ ಶಾಸ್ತ್ರ ಲಮಾಣಿ ಮಂದಿಯಲ್ಲಿ ಶಾಸ್ತ್ರ ಮಾಡ್ತಾರೆ. ಅದು ಒಂದಿತ್ತು. ಶಾಸ್ತ್ರಕ್ಕಂತ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾನೆ ಒಂದು ಬಂದು ನನಗೆ, ಅಣ್ಣ ಮಮ್ಮಿ ಯಾಕೆ ಹೇಳ್ತಾ ಇಲ್ಲ, ಮಮ್ಮಿಗೆ ಯಾಕೆ ಬೆಂಕಿ ಹಚ್ತಾ ಇದ್ದಾರೆ ಅಂತಂತ ಹೇಳ್ಕೊಂಡು. ನಾವಾಗ ಇನ್ನೂ ಹೇಳೋಕ್ಕಾಗಲ್ಲ. ಆಮೇಲೆ ಮಾರನೇ ದಿನ ಒಂದು ಕೆಲಸ ಮಮ್ಮಿ ಬರ್ತೇನಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳ್ಕೊಂಡು. ಅವಾಗ ಏನು ಹೇಳಬೇಕಂತ ಗೊತ್ತಾಗದೆ ಅವನೇನಾದರೂ ಮಮ್ಮಿ ಅಂತ ಹೇಳ್ತಾನಂತಂದ್ರೆ ನಿಮ್ಗೆ ಮಮ್ಮಿಗೆ ಜಲ್ ಅಂತೈತಿ. ಸೊ ಅವನೇನಾದರೂ ಹಿಂಗೆ ಓಡಾಡ್ತಾನೆ, ಏನಾದರೂ ಮಾಡ್ದ ಅಂತಂದ್ರೆ ನಮ್ಗೆ ಹೊಡ್ಯಾಕೆ ಮನಸ್ಸಾಗಲ್ಲ. ಹೊಡೆದ ಅಂದ್ರೆ ಅವನ್ನ ಮಮ್ಮಿ ಅಂತ ಮಮ್ಮಿಗ್ಲೇ ಚೀರು ಬಿಡ್ತಾನೆ. ಅದಕ್ಕೆ ಹೇಳೋಕ್ಕಾಗಲ್ಲ. ನಾನು ಫಸ್ಟ್ ಆಫ್ ಆಲ್ ನಿನ್ನೆ ವಿಡಿಯೋ ಯಾಕೆ ಹಾಕಲಿಲ್ಲ ಅಂತಂದ್ರೆ ನನ್ನ ಅಂತ ಹೇಳಿದೆ. ನನ್ನ ಮಮ್ಮಿ ಅಕ್ಕನ ಮಗನ ಮನ್ಯಾಗ ಅದೀವ ನಾವು ಅಂತ ಹೇಳ್ಕೊಂಡೆ. ಅವರೇ ನೋಡೋದು ನಮ್ಗೆ ಏನಾದರೂ. ಸೊ ಅವ್ರ ಫೋನಿಂದ ನಾನು ವ್ಲಾಗ್ ಮಾಡಬೇಕಾಗ್ತೈತಿ. ಇನ್ನೊಂದು ನಾನು ಕಮೆಂಟ್ ಹಾಕಿರಿ ಅಂತ ಹೇಳಿದ್ದೀನಿ.